Namaskara. Today we are going to start Unit 5. Unit 5 we are starting, and Unit 5 is about law of limitations. ಕಾಲಮಿತಿಯ ಕಾನೂನು ಅಂತ ಹೇಳ್ತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಕಾಲಮಿತಿಗೆ ಸಂಬಂಧಪಟ್ಟಂತೆ ಲೀಗಲ್ ಸಿಸ್ಟಮಲ್ಲಿ, ನಮ್ಮ ಲೀಗಲ್ ಸಿಸ್ಟಮಲ್ಲಿ ಕಾಲಮಿತಿ ಯಾಕೆ ಬೇಕು, ವೈ ಇಟ್ ಈಸ್ ರಿಕ್ವೈರ್ಡ್ ಅಂತಕ್ಕಂಥ ವಿಷಯವನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಅದರರ್ಥ ಐ ಆಮ್ ಜಸ್ಟ್ ಇಂಟ್ರಡ್ಯೂಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಲಾ ಆಫ್ ಲಿಮಿಟೇಷನ್. ಏನು, ಯಾಕೆ, ಇದರ ಅವಶ್ಯಕತೆ ಏನು ಅಂತಕ್ಕಂಥದ್ದನ್ನು, ಯಾಕೆ ಬೇಕು ಅಂತಕ್ಕಂಥದ್ದನ್ನು ಇವತ್ತು ಚರ್ಚೆ ಮಾಡ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ದ ಲಾ ಎಟ್ ಆಲ್, ಆ ಒಂದು ಕಾನೂನಿಗೆ ಹೋಗ್ತಾ ಇಲ್ಲ. ಬಟ್ ಈ ಕಾನೂನು ಯಾಕೆ ಬೇಕು ನಮಗೆ, ಏನಿದ್ರ ಅರ್ಥ, ಲಾ ಆಫ್ ಲಿಮಿಟೇಷನ್ ಅಂದರೆ ಏನು, ಇದು ಯಾಕೆ ಇರಬೇಕು, ಇದಿರೋದು ಅವಶ್ಯಕತೆ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥ ವಿಷಯದ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಸಿನಾಪ್ಸಿಸ್. ದಿಸ್ ಈಸ್ ಮೈ ಸಿನಾಪ್ಸಿಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಲಿಮಿಟೇಷನ್, ಲಿಮಿಟೇಷನ್ ಡೆಫಿನೇಷನ್ ಏನು, ಆಮೇಲೆ ಇದರೊಂದು ಸ್ವಭಾವ ಎಂಥದ್ದು, ಮತ್ತು ನ್ಯಾಯಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಇದನ್ನು ಯಾವ ರೀತಿ ನೋಡ್ಬೋದು, ಇದರ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನಾವಿವತ್ತು ನೋಡ್ತೀವಿ. ನಾರ್ಮಲಿ ಏನಾಗುತ್ತೆ ಅಂತಂದರೆ, ಯಾವುದೇ ಒಂದು ವ್ಯಾಜ್ಯದ ವಿಷಯದಲ್ಲಿ ಅದಕ್ಕೊಂದು ಅಂತ್ಯ ಅಂತ ಇರಬೇಕು. ಅಂತ್ಯ ಅಂತ ಇಲ್ಲದೆ ಹೋದರೆ ಲೈಫು ಇನ್ಸ್ಟೇಬಲ್ ಆಗುತ್ತೆ. ಇನ್ ಎನಿ ಮ್ಯಾಟರ್ ದೇರ್ ಮಸ್ಟ್ ಬಿ ಸರ್ಟನ್ ಕನ್ಫರ್ಮಿಟಿ, ಒಂದು ಸ್ಥಿರತೆ ಬರಬೇಕು. ಆವಾಗ ನಮಗೆ ಒಂದು ವ್ಯವಸ್ಥೆಯ ಮೇಲೆ ನಂಬಿಕೆ ಬರ್ತದೆ. ಅದು ಸ್ಥಿರತೆ ಇರಲಿಲ್ಲ ಅಂದರೆ, ಯಾವತ್ತೋ 20 ವರ್ಷದ ಹಿಂದೆ ಏನೋ ಒಂದು ಘಟನೆ ನಡೆದಿದೆ, ಇವತ್ತು ನಾನು ಕೇಸ್ ಹಾಕ್ತೀನಿ ಅಂತಂದರೆ ಇಟ್ ಹ್ಯಾಸ್ ನೋ ಮೀನಿಂಗ್ ಎಟ್ ಆಲ್. ದೇರ್ ಇಸ್ ನೋ ಮೀನಿಂಗ್ ಫಾರ್ ದ್ಯಾಟ್. ಆದ್ದರಿಂದ ನಾವು ಈ ಒಂದು ಅರ್ಥವನ್ನು ನೋಡುವುದಾದರೆ, ಈ ಲಿಮಿಟೇಷನ್ ಕಾನೂನು ಯಾಕೆ ಬೇಕು ಅಂತ ನೋಡೋದಾದರೆ, ದಿ ಲಾ ಆಫ್ ಲಿಮಿಟೇಷನ್ ಪ್ರಿಸ್ಕ್ರೈಬ್ಸ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಟೈಮ್. ನೋಡಿ, ಇಲ್ಲೇನಾಗುತ್ತೆ ಅಂತಂದರೆ, ನೀವು ಪರಿಹಾರ ಕೇಳ್ಕೊಂಡು ಹೋಗಬೇಕಾದ್ರೆ, ಇಫ್ ಯು ವಾಂಟ್ ಟು ಗೋ ಟು ಕೋರ್ಟ್, ಆ ಕೋರ್ಟ್ಗೆ ಹೋಗಲಿಕ್ಕೆ ನಿಮಗೆ ಒಂದು ಅವಧಿ ಇರ್ತದೆ. ಆ ಅವಧಿ ಒಳಗೆ ಹೋಗ್ಬೇಕು. ನೀವು ಹೋದರೆ ಅದಕ್ಕೊಂದು ಅರ್ಥ ಇದೆ. ಅದು ಆವಾಗ ಕೋರ್ಟ್ ನಿಮ್ಮನ್ನು ಮಾನ್ಯ ಮಾಡ್ತದೆ, ಇಲ್ಲಾಂದ್ರೆ ಮಾಡೋದಿಲ್ಲ. ವಿದಿನ್ ವಿಚ್ ಎ ಲೀಗಲ್ ಆ್ಯಕ್ಷನ್ ಅಪೀಲ್ ಆರ್ ಅಪ್ಲಿಕೇಶನ್ ಮಸ್ಟ್ ಬಿ ಇನ್ಸ್ಟಿಟ್ಯೂಟೆಡ್. ನೋಡಿ, ಒಂದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ನಾವು ಒಂದು ಅರ್ಜಿ ಹಾಕ್ತೀವಿ, ಅಥವಾ ಒಂದು ಮೇಲ್ಮನವಿ ಹಾಕ್ತೀವಿ, ಅಥವಾ ಒಂದು ಶೂಟ್ ಹಾಕ್ತೀವಿ. ಏನೇ ಮಾಡಬೇಕು ಅಂತಂದರೂ ಕೂಡ ಅದನ್ನು ಮಿನಿಮಮ್ ಅವಧಿಯಲ್ಲಿ ನಾವು ಅಲ್ಲಿ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ದ್ಯಾಟ್ ವಿ ಹ್ಯಾವ್ ಟು ಸಿ. ಆದ್ದರಿಂದ ಏನಾಗ್ತದೆ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಇತಿಮಿತಿ ಇರಬೇಕು ಅನ್ನೋದನ್ನು ಇದು ಹೇಳ್ತದೆ. ಇಫ್ ಪ್ರೊಸೀಡಿಂಗ್ಸ್ ಆರ್ ಇನಿಷಿಯೇಟೆಡ್ ಆಫ್ಟರ್ ಪ್ರಿಸ್ಕ್ರೈಬ್ಡ್ ಪೀರಿಯಡ್, ಒಂದು ಅವಧಿಯ ನಂತರ ಏನಾದರೂ ಪ್ರೊಸೀಡಿಂಗ್ಸ್ನ ನಾವು ಪ್ರಾರಂಭ ಮಾಡಬೇಕು ಅಂತಂದರೆ, ಯಾರ ವಿರುದ್ಧ ನಾವು ಹೋಗ್ತೀವಿ ಅವ್ರು ಅಬ್ಜೆಕ್ಷನ್ ಮಾಡೋದು ಬೇಡ. ನೀವೆಲ್ಲಿ ಹೋಗ್ತಿರಲ್ಲ ನಿಮ್ಮ ಕೋರ್ಟು, ಅವರೇ ಫಸ್ಟ್ ನಿಮಗೆ ಕೇಳ್ತಾರೆ, ಇದು ಟೈಮ್ ಬಾರ್ ಆಗಿದೆಯಾ ಅಂತ. ದ ರೆಮಿಡಿ ಬಿಕಮ್ಸ್ ಬಾರ್ಡ್ ದೋ ದ ರೈಟ್ ಮೇ ಬಿ ಸ್ಟಿಲ್ ದೇರ್, ರೈಟ್ ಮೇ ನಾಟ್ ಬಿ ಎಕ್ಸ್ಟಿಂಗ್ವಿಶ್ಡ್. ನೀವು ಕೋರ್ಟ್ಗೆ ಹೋಗುವಂತಹ ನಿಮ್ಮ ಏನು ಅಧಿಕಾರ ಇರ್ತದಲ್ಲ, ಪರಿಹಾರ ಕೇಳುವಂತಹ ನಿಮ್ಮ ಹಕ್ಕು ಇದೆಯಲ್ಲ, ಆ ಹಕ್ಕು ಒಂದು ಸಮಯ ದಾಟಿದ ಮೇಲೆ ಹೊರಟು ಹೋಗ್ಬಿಡ್ತದೆ. ಯು ವಿಲ್ ಹ್ಯಾವ್ ನೋ ರೈಟ್, ಯು ವಿಲ್ ಹ್ಯಾವ್ ನೋ ರೈಟ್, ಸಾರಿ, ಯು ಮೇ ಹ್ಯಾವ್ ದ ರೈಟ್ ಆನ್ ದ ಸಬ್ಜೆಕ್ಟ್ ಮ್ಯಾಟರ್, ಯು ವಿಲ್ ಹ್ಯಾವ್ ನೋ ರೈಟ್ ಟು ಫೈಲ್ ಎ ಕೇಸ್, ಆರ್ ಯು ಹ್ಯಾವ್ ನೋ ರೆಮಿಡಿ. ಕರೆಕ್ಟಾಗಿ ಹೇಳ್ಬೇಕಂತಂದರೆ, ನಿಮಗೆ ಕೋರ್ಟಿನಿಂದ ಪರಿಹಾರ ಸಿಗೋದಿಲ್ಲ, ನಿಮ್ಮ ಪರಿಹಾರಕ್ಕೆ ತಡೆ ಉಂಟಾಗ್ತದೆ, ನಿಮ್ಮ ಪರಿಹಾರಕ್ಕೆ ತಡೆ ಉಂಟಾಗ್ತದೆ. ಕಾಲಮಿತಿಯ ಕಾನೂನು ಎಂದರೆ ನ್ಯಾಯಾಲಯದ ಮುಂದೆ ಮೊಕದ್ದಮೆ, ಅಪೀಲು ಅಥವಾ ಅರ್ಜಿ ಸಲ್ಲಿಸಬೇಕಾದ ಗರಿಷ್ಠ ಅವಧಿಯನ್ನು ನಿರ್ಧರಿಸುವಂತಹ ಕಾನೂನು. ಎಷ್ಟು ದಿನದೊಳಗೆ ನೀವು ಕೋರ್ಟ್ಗೆ ಹೋಗಬೇಕು, ನಿಗದಿತ ಅವಧಿ ಮೀರಿ ಪ್ರಕ್ರಿಯೆ ಆರಂಭಿಸಿದರೆ ಪರಿಹಾರ ಸಿಗುವುದಿಲ್ಲ, ಪರಿಹಾರಕ್ಕೆ ತಡೆ ಉಂಟಾಗುತ್ತದೆ. ನಿಮ್ಮ ಹಕ್ಕಿರ್ಬೋದು, ಯು ಮೇ ಬಿ ಹ್ಯಾವಿಂಗ್ ಎ ರೈಟ್, ಬಟ್ ಯು ವಿಲ್ ನಾಟ್ ಗೆಟ್ ರೆಮಿಡಿ ಫ್ರಮ್ ದ ಕೋರ್ಟ್. ಲೀಗಲ್ ಆ್ಯಕ್ಷನ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ವಿ ಕ್ಯಾನ್ ಸೇ ಲೀಗಲ್ ಆ್ಯಕ್ಷನ್ ಸ್ಟಾಪ್ಸ್ ದೇರ್. The law of limitation is
ಎ ಬ್ರಾಂಚ್ ಆಫ್ ಪ್ರೊಸೀಜರಲ್ ಲಾ. ನೋಡಿ, ಇದು ಕೇವಲ ಪ್ರಕ್ರಿಯಾತ್ಮಕ ಕಾನೂನು. ಪ್ರಕ್ರಿಯಾತ್ಮಕ ಕಾನೂನು ಇದು ಆಗಿರೋದ್ರಿಂದ ಇಲ್ಲಿ ಹಕ್ಕಿನ ಪ್ರಶ್ನೆ ಬರುವುದಿಲ್ಲ. ಏನಾಗುತ್ತೆ, ಬಾರ್ಸ್ ದ ಎನ್ಫೋರ್ಸ್ಮೆಂಟ್ ಆಫ್ ಲೀಗಲ್ ರೆಮಿಡೀಸ್. ನಿಮಗೇನು ಕಾನೂನಾತ್ಮಕವಾಗಿ ಪರಿಹಾರ ಬರಬೇಕಾಗಿರ್ತದೋ ಆ ಪರಿಹಾರವನ್ನು ನಿಷೇಧ ಮಾಡ್ತದೆ. ಆಫ್ಟರ್ ಲ್ಯಾಪ್ಸ್ ಆಫ್ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ವಿತ್ ಅಬ್ಜೆಕ್ಟ್ ಆಫ್. ಯಾಕೆ ಹಿಂಗೆ ಮಾಡ್ತೀವಿ ಅಂದರೆ ಸರ್ಟನ್ಟಿ, ಡೆಲಿಜೆನ್ಸ್ ಆ್ಯಂಡ್ ಫೈನಾಲಿಟಿ ಇನ್ ಲೀಗಲ್ ರಿಲೇಷನ್ಸ್. ಈ ಉದ್ದೇಶವನ್ನು ಖಚಿತಪಡಿಸುವುದಕ್ಕೋಸ್ಕರ ಒಂದು ಸರ್ಟನ್ಟಿ ಇರಬೇಕು, ಏನು ನಿಶ್ಚಿತತೆ ಇರಬೇಕು. ದೇರ್ ಮಸ್ಟ್ ಬಿ ಎ ಸರ್ಟನ್ಟಿ. ಆಮೇಲೆ ಕೋರ್ಟಿಗೆ ಹೋಗಬೇಕಲ್ವಾ, ಆ ವ್ಯಕ್ತಿನೂ ಜಾಗೃತನಾಗಿರಬೇಕು. ಲಾ ವಿಲ್ ನಾಟ್ ಹೆಲ್ಪ್ ದ ಸ್ಲೀಪಿಂಗ್ ಪರ್ಸನ್. ಡಾರ್ಮೆಂಟ್ ಪರ್ಸನ್ ಲಾ ವಿಲ್ ನಾಟ್ ಹೆಲ್ಪ್ ಅಂತ ಹೇಳ್ತಾರೆ. ಆ ರೀತಿ ಜಾಗ್ರತೆ ನಿಮ್ಮಲ್ಲಿರಬೇಕು. ಮತ್ತು ಯಾವುದೇ ಕಾನೂನಾತ್ಮಕ ವಿಷಯದಲ್ಲಿ ಒಂದು ಕಾನೂನಾತ್ಮಕ ಅಂತಿಮತೆ ಇರಬೇಕು. ಈ ಉದ್ದೇಶದಿಂದ ಏನು ಮಾಡ್ತೀವಿ ಅಂತಂದ್ರೆ ನಾವು ಈ ಲಿಮಿಟೇಷನ್ನನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇದರ ಸ್ವಭಾವ ಏನು? ನಾನು ಈಗಾಗಲೇ ಹೇಳಿದಂಗೆ ಇಟ್ ಈಸ್ ನಾಟ್ ಸಬ್ಸ್ಟ್ಯಾಂಟಿವ್. ಇಲ್ಲಿ ಹಕ್ಕುಗಳ ಬಗ್ಗೆ ನಾವು ಡಿಫೈನ್ ಮಾಡೋದಿಲ್ಲ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಮೂಲ ಕಾನೂನಿನ ಬಗ್ಗೆ ನಾವು ಡಿಫೈನ್ ಮಾಡೋದಿಲ್ಲ. ಕಾನೂನಿನ ಜಾರಿಗೊಳಿಸುವ ಪ್ರಕ್ರಿಯೆಯ ವಿಷಯದಲ್ಲಿ ಇರ್ತಕ್ಕಂಥ ಇತಿಮಿತಿಗಳನ್ನು ಮಾತ್ರ ನಾವು ನೋಡ್ತೀವಿ. ವಿ ವಿಲ್ ಸಿ ಓನ್ಲಿ ಪ್ರೊಸೀಜರ್. ದ ಲಾ ಆಫ್ ಲಿಮಿಟೇಷನ್ ಡಸ್ ನಾಟ್ ಕ್ರಿಯೇಟ್ ಆರ್ ಡಿಸ್ಟ್ರಾಯ್ ರೈಟ್ಸ್. ಇದು ಯಾವುದೇ ಹಕ್ಕನ್ನು ಹುಟ್ಟಿಸುವುದಿಲ್ಲ, ಯಾವುದೇ ಹಕ್ಕನ್ನು ನಿಷೇಧಿಸುವುದೂ ಇಲ್ಲ, ನಾಶಗೊಳಿಸುವುದೂ ಇಲ್ಲ. ಒಂದು ಹಕ್ಕು ಸೃಷ್ಟಿಯೂ ಆಗುವುದಿಲ್ಲ, ಒಂದು ಹಕ್ಕು ನಾಶವೂ ಆಗುವುದಿಲ್ಲ. ಉದಾಹರಣೆಗೆ, ನೀವು ಯಾರ್ದೋ ಹತ್ರ ಒಂದು ಪ್ರೋನೋಟ್ ಕೊಟ್ಟು ಒಂದು 5,000 ರೂಪಾಯಿ ಸಾಲ ತೊಗೊಂಡಿದ್ರಿ ಅಂತ ಇಟ್ಕೊಳ್ಳೋಣ. 5,000 ರೂಪಾಯಿ ಸಾಲ ನೀವು 3 ವರ್ಷದೊಳಗೆ ಕೊಟ್ಟು ಬಿಡಬೇಕು, ಸಾಲ ಮರುಪಾವತಿ ಆಗಬೇಕು. ಆ 3 ವರ್ಷದೊಳಗೆ ನೀವು ಆ ಹಣವನ್ನು ಕೊಡದೆ ಹೋದರೆ ಲಿಮಿಟೇಷನ್ ಕಾನೂನಿನ ಪ್ರಕಾರ 3 ವರ್ಷ ಆದಮೇಲೆ ಕೋರ್ಟಿಗೆ ಹೋಗಿ ನೀವು ಆ ಹಣವನ್ನು ವಸೂಲು ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ನಿಮ್ಮದು ರಿಕವರಿ ರೈಟ್ಸ್ ಇರ್ತದಲ್ವಾ, ಲೀಗಲ್ ರೈಟ್ಸ್, ಕಾನೂನಾತ್ಮಕ ರೈಟ್ಸ್, ಅದು ಇರೋದಿಲ್ಲ. ಹಂಗಂಥೇಳಿ ಲೋನ್ ಮನ್ನಾ ಆಗಿದೆ ಅಂತಲ್ಲ, ಸಾಲ ಇದ್ದೇ ಇರ್ತದೆ, ಅವನು ಬಾಧ್ಯಸ್ಥನು. ನೀವು ಆದರೆ ಕೋರ್ಟ್ ಮುಖಾಂತರ ನಾವು ಕೊಡೋದಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗೋದಿಲ್ಲ ಅಂತ. ಅವ್ನು ಕೊಡೋದಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗೋದಿಲ್ಲ. ನೋಡಿ, ದ ಲಾ ಆಫ್ ಲಿಮಿಟೇಷನ್ ಡಸ್ ನಾಟ್ ಕ್ರಿಯೇಟ್ ಆರ್ ಡಿಸ್ಟ್ರಾಯ್ ರೈಟ್ಸ್, ಇಟ್ ಓನ್ಲಿ ಬಾರ್ಸ್. ದಟ್ಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಟೆಲ್ ಯು. ಅದು ಕೇವಲ ಏನು ಮಾಡುತ್ತೆ, ನಿಮ್ಮ ನ್ಯಾಯಿಕ ಪರಿಹಾರವನ್ನು ಮಾತ್ರ ಮಾಡೋದಿಲ್ಲ ಅಂತ ಹೇಳುತ್ತೆ. ಕೋರ್ಟ್ ವಿಲ್ ನಾಟ್ ಕಮ್ ಆ್ಯಂಡ್ ಹೆಲ್ಪ್ ಯು. ಇಟ್ ಓನ್ಲಿ ಬಾರ್ಸ್ ಜುಡಿಷಿಯಲ್ ರೆಮಿಡಿ. ನ್ಯಾಯಿಕ ಪರಿಹಾರ ನಿಮಗೆ ಸಿಗೋದಿಲ್ಲ. ದ ಅಂಡರ್ಲೈಯಿಂಗ್ ರೈಟ್ ಮೇ ಕಂಟಿನ್ಯೂ. ಅವ ನಿಮಗೆ ಸಾಲ ಕೊಡಬೇಕು, ಅದು ಕಂಟಿನ್ಯೂ ಆಗ್ಬೋದು, ಯಾವುದೇ ಹಕ್ಕು ಇರ್ಬೋದು, ನಿಮ್ಮ ಹಕ್ಕು ಇರುತ್ತೆ. ಆದರೆ ಅದನ್ನು ನ್ಯಾಯಾಂಗದ ಮುಖಾಂತರ ಪರಿಹರಿಸಿಕೊಳ್ಳುವಂತಹ ನಿಮ್ಮ ಹಕ್ಕು ಇರ್ತದಲ್ವಾ, ಆ ಹಕ್ಕು ಉಳಿಯೋದಿಲ್ಲ. ಮೇ ಕಂಟಿನ್ಯೂ ಟು ಎಕ್ಸಿಸ್ಟ್ ಮಾರಲಿ ಆರ್ ಲೀಗಲಿ. ಅದು ನೈತಿಕವಾಗಿರ್ಬೋದು, ಕಾನೂನಾತ್ಮಕವಾಗಿರ್ಬೋದು, ಆದರೆ ಪರಿಹಾರದ ಹಕ್ಕು ಇದೆಯಲ್ಲ ಅದು ನಿಷ್ಕ್ರಿಯಗೊಳ್ಳುತ್ತೆ ಅನ್ನೋದನ್ನು ತಿಳ್ಕೋಬೇಕು ನಾವು. ದಟ್ ಈಸ್ ದಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆ್ಯಂಡ್ ಇಟ್ ಈಸ್ ಮ್ಯಾಂಡೇಟರಿ ಇನ್ ಆಪರೇಷನ್. ಲಾ ಆಫ್ ಲಿಮಿಟೇಷನ್ ಹೆಂಗೆ ಅಂತಂದರೆ ಕಂಪಲ್ಸರಿ, ಅದು ಕೋರ್ಟ್ ಹ್ಯಾಸ್ ಟು ಫಾಲೋ ಇಟ್. ದೇರ್ ಇಸ್ ನೋ ಅದರ್ ಗೋ. Courts are bound to dismiss suits filed beyond limitation even if limitation is not pleaded by the opposite party. ನೋಡಿ ಹೇಗಿದೆ, ಈವನ್ ವಿರೋಧ ಪಕ್ಷ ಅಂದರೆ ದೇರ್ ಇಸ್ ಎ ಅಪ್ಲಿಕೆಂಟ್, ದೇರ್ ಇಸ್ ಎ ರೆಸ್ಪಾಂಡೆಂಟ್, ಓಕೆ, ದೇರ್ ಇಸ್ ಎ ಪ್ಲೇಂಟಿಫ್, ದೇರ್ ಇಸ್ ಎ ಡಿಫೆಂಡೆಂಟ್. ಈ ಡಿಪೆಂಡೆಂಟ್ ಆಗಲಿ ರಿಸ್ಪಾಂಡೆಂಟ್ ಆಗಲಿ ಇವ್ರು ಕೇಳಿದಾಗ ಕ್ಯಾನ್ಸಲ್ ಆಗೋದಿಲ್ಲ ಅದು. ದ ಕೋರ್ಟ್ ಇಟ್ ಸೆಲ್ಫ್, ದ ಜುಡಿಷಿಯರಿ ಆರ್ ಕೋರ್ಟ್ ಇಟ್ ಸೆಲ್ಫ್ ಫಸ್ಟ್ ಇಟ್ ವಿಲ್ ಸಿ. ನೀವು ಕೋರ್ಟಿನ ಮುಂದೆ, ನ್ಯಾಯಾಲಯದ ಮುಂದೆ ಹೋದ ತಕ್ಷಣ ನ್ಯಾಯಾಲಯ ಮೊದಲು ನೋಡುವುದು ಲಿಮಿಟೇಷನ್ ಆ್ಯಕ್ಟನ್ನೇ. ನೀವು ಕೊಟ್ಟಂತಹ ಏನು ಅರ್ಜಿ ಇದೆ, ಪ್ಲೇಂಟ್ ಇದೆ, ದಾವೆ ಪತ್ರ ಇದೆ, ಅದು ಟೈಮ್ ಬಾರ್ ಆಗಿದೆಯಾ, ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ ಟೈಮ್ ಒಳಗಡೆ ಇದೆಯಾ ಅನ್ನುವುದನ್ನೇ ಫಸ್ಟ್ ನೋಡ್ತದೆ. ನೋಡಿ ಕೋರ್ಟೇ ಡಿಸ್ಮಿಸ್ ಮಾಡುತ್ತೆ. ಇಟ್ ಈಸ್ ನಾಟ್
ಇಟ್ ನೀಡ್ ನಾಟ್ ಬಿ ರೇಸ್ಡ್ ಬೈ ರೆಸ್ಪಾಂಡೆಂಟ್ ಆರ್ ಡಿಫೆಂಡೆಂಟ್. ಅವರಿಂದ ಹೇಳಿಸ್ಕೊಳ್ಬೇಕಾಗಿಲ್ಲ. ಅದಕ್ಕಿಂತ ಮೊದಲೇ ಏನಾಗುತ್ತೆ, ನಿಮ್ಮ ಒಂದು ಅರ್ಜಿ ಪತ್ರ ಅಥವಾ ದಾವೆ ಪತ್ರ ಅಲ್ಲೇ ಏನಾಗುತ್ತೆ, ಡಿಸ್ಮಿಸ್ ಆಗುತ್ತೆ, ತಿರಸ್ಕಾರಗೊಳ್ಳುತ್ತೆ. ಲಾ ಆಫ್ ರಿಪೋಸ್ ನೋಡಿ, ವಾಟ್ ಈಸ್ ರಿಪೋಸ್? ಒಂದು ಗೌರವ ಇರಬೇಕು ನಮಗೆ ಯಾವುದೇ ಒಂದು ವಿಷಯದ ಬಗ್ಗೆ. ಲಿಮಿಟೇಷನ್ ಲಾ ಈಸ್ ಇಂಟೆಂಡೆಡ್ ಟು ಬ್ರಿಂಗ್ ರಿಪೋಸ್ ಆ್ಯಂಡ್ ಸರ್ಟನ್ಟಿ ಬೈ ಪ್ರಿವೆಂಟಿಂಗ್ ಸ್ಟೇಲ್, ಡಾರ್ಮೆಂಟ್ ಆ್ಯಂಡ್ ವೆಕ್ಸೇಸಿಯಸ್ ಕ್ಲೇಮ್ಸ್. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸ್ಥಿರತೆ ಮತ್ತು ಶಾಂತಿ, ಸಮಾಜದಲ್ಲಿ ಸ್ಥಿರತೆ ಮತ್ತು ಶಾಂತಿ ಇರಬೇಕು ಅಂತಂದರೆ ಲಿಮಿಟೇಷನ್ ಲಾ ಬೇಕೇ ಬೇಕು. ಯಾಕೆ ಅಂತಂದರೆ, ಯಾವನೋ ಒಬ್ಬ ಡಾರ್ಮೆಂಟ್ ವ್ಯಕ್ತಿ, ಡಾರ್ಮೆಂಟ್ ಅಂದರೆ ಆರಾಮಾಗಿದ್ದ 25 ವರ್ಷ, ಆಮೇಲೆ ನೆನಪಾತ ಅವನಿಗೆ ಕೇಸ್ ಹಾಕ್ಬೇಕು ಅಂತೇಳಿ, ಅಂಥವನಿಗೆ ಹೆಲ್ಪ್ ಮಾಡಬಾರ್ದು. ಅಥವಾ ವೈರತ್ವದ ಪ್ರಕರಣಗಳನ್ನು ಸುಮ್ಮನೆ ಇವತ್ತು ನಮ್ಗೆ ಅವನಿಗೆ ನ್ಯಾಯ ಬರುತ್ತೆ, ಹಳೇದು ಯಾವುದೋ ಕೇಸ್ ತೊಗೊಂಡು ಹೋಗಿ ಅವನ ಮೇಲೆ ಕೇಸ್ ಹಾಕೋದು, ಆ ರೀತಿ ಆಗಬಾರ್ದು. ವೈರತ್ವ ಆಗಬಾರ್ದು, ಕಿರುಕುಳ ಆಗಬಾರ್ದು. ಮತ್ತು ತುಂಬ ಹಳೆಯ ಸ್ಟೇಲ್ ಅಂದರೆ ತುಂಬ ಹಳೆಯ ಪ್ರಕರಣಗಳನ್ನ ಕೈಗೆತ್ತಿಕೊಳ್ಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇವೆಲ್ಲವನ್ನು ತಪ್ಪಿಸೋದ್ರಿಂದ ಏನಾಗುತ್ತೆ, ಜುಡಿಷಿಯಲಿ ಆರ್ ಲೀಗಲಿ ಪೀಪಲ್ ವಿಲ್ ಬಿ ಪೀಸ್ಫುಲ್ ಅಂತ ಹೇಳ್ತಾರೆ. ಲೀಗಲಿ ಪೀಸ್ಫುಲ್. ಇಲ್ಲ ಅಂದರೆ ನಮ್ಗೆ 20 ವರ್ಷದಿಂದ ಹಿಂಗಾಗಿತ್ತು, ಅವ ಯಾವತ್ತು ಕೇಸ್ ಆಗ್ತಾನೋ ಏನಪ್ಪ ಅನ್ನೋ ದುಗಡ ನಮ್ಮ ಹತ್ರ ಇರುವಂತಹ ಸ್ಥಿತಿ ಇರಬಾರ್ದು ಅಂತಕ್ಕಂಥದ್ದು ಈ ಒಂದು ಕಾನೂನಿನ ಅತಿ ಮುಖ್ಯವಾದಂಥ ಉದ್ದೇಶ. ನೋಡಿ, ಇದು ಎಲ್ಲರಿಗೂ ಸಮಾನ ರೀತಿಯಲ್ಲಿ ಅಪ್ಲೈ ಆಗುತ್ತೆ. ಇದು ಎಲ್ಲರಿಗೂ ಸಮಾನ ರೀತಿಯಲ್ಲಿ, ಅದು ಸಿಟಿಸನ್ಸೇ ಇರಲಿ, ಪಾರ್ಟೀಸೇ ಇರಲಿ, ಐದರ್ ಇಟ್ ಮೇ ಬಿ ಎ ಲೀಸ್ ಆರ್ ಇಟ್ ಮೇ ಬಿ ಗೌರ್ಮೆಂಟ್. ಇಬ್ಬರಿಗೂ ಅಪ್ಲೈ ಆಗುತ್ತೆ, ಪಾರ್ಟೀಸ್ಗೂ ಅಪ್ಲೈ ಆಗುತ್ತೆ ಮತ್ತು ಸರ್ಕಾರಕ್ಕೂ ಅಪ್ಲೈ ಆಗುತ್ತೆ. ದ ಲಾ ಅಪ್ಲೈಸ್ ಈಕ್ವಲಿ ಟು ದ ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಇಂಡಿವಿಜುವಲ್ಸ್. ಟು ದ ಸ್ಟೇಟ್ ಆ್ಯಂಡ್ ಪ್ರೈವೇಟ್ ಇಂಡಿವಿಜುವಲ್ಸ್. ಲಿಸ್ ಮೀನ್ಸ್ ಟು ಪಾರ್ಟೀಸ್. ಲಿಸ್ ಮೀನ್ಸ್ ಟು ಪಾರ್ಟೀಸ್. ಯಾವುದೇ ಅವನು ಪ್ಲೇಂಟಿಫ್ ಇರ್ಬೋದು, ಡಿಪೆಂಡೆಂಟ್ ಇರ್ಬೋದು, ಇವ್ರಿಗೂ ಅಪ್ಲೈ ಆಗುತ್ತೆ ಮತ್ತು ಗೌರ್ಮೆಂಟ್ಗೂ ಅದು ಅಪ್ಲೈ ಆಗುತ್ತೆ. ಎಲ್ಲರಿಗೂ ಲಿಮಿಟೇಷನ್ ಲಾ ಅಪ್ಲೈ ಆಗುತ್ತೆ. ಗೌರ್ಮೆಂಟ್ಗೆ ಮನ್ನಾ ಇಲ್ಲ. ಗೌರ್ಮೆಂಟ್ ಡಿಲೇ ಮಾಡಿದರೆ ಗೌರ್ಮೆಂಟ್ ಆಲ್ಸೋ ಹ್ಯಾಸ್ ಟು ಸಫರ್. ಗೌರ್ಮೆಂಟ್ ಆಲ್ಸೋ ಹ್ಯಾಸ್ ಟು ಸಫರ್. ಹಾಂ, ದೆನ್ ಯಾಕೆ ಇದನ್ನು ಮಾಡಿದ್ರು ಅನ್ನೋದಕ್ಕೆ ನಾವೊಂದು 2-3 ಡಾಕ್ಟ್ರಿನ್ಸ್ನ ನಿಮ್ಮ ಮುಂದೆ ನಿಮ್ಮ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ವೈ ಇಟ್ ಈಸ್ ಸೊ. The first doctrine is vigilantibus non dormantibus jura subvenient. ನೋಡಿ, vigilantibus non dormantibus jura subvenient. ಏನು ಹಿಂಗಂದ್ರೆ, ದ ಲಾ ಅಸಿಸ್ಟ್ಸ್ ವಿಜಿಲೆಂಟ್. ಕಾನೂನು ಯಾರು ಜಾಗೃತರಾಗಿರ್ತಾರೋ ಅವರನ್ನು ಕಾನೂನು ರಕ್ಷಿಸ್ತದೆ, ಅವರಿಗೆ ಸಹಾಯ ಮಾಡ್ತದೆ. ನಾಟ್ ದೋಸ್ ಹೂ ಸ್ಲೀಪ್ ಓವರ್ ದೇರ್ ರೈಟ್ಸ್. ಯಾರು ತಮ್ಮ ಹಕ್ಕನ್ನು ನಿರ್ಲಕ್ಷ್ಯ ಮಾಡಿ ಆರಾಮಾಗಿ 20 ವರ್ಷ ಸುಮ್ಮನೆ ಇದ್ದಾರೋ ಅಂಥವರಿಗೆ ಅದು ಅನ್ವಯಿಸೋದಿಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಒಂದು ಆಸ್ತಿಯ ಮೇಲೆ, ಒಂದು ಇಮ್ಮೂವೇಬಲ್ ಪ್ರಾಪರ್ಟಿ ಮೇಲೆ, ಒಂದು ಯಾವುದೋ ಸೈಟ್ ಮೇಲೆ ಆರಾಮಾಗಿ ಒಂದು ಮನೆ ಕಟ್ಕೊಂಡು ಒಂದು 12 ವರ್ಷ ಅಲ್ಲಿ ಬದುಕಿದ್ದಾನೆ. ಯಾರೋ ಅವನಿಗೆ ನಂದು ಅಂತ ಬಂದು ಕ್ಲೇಮ್ ಮಾಡಿಲ್ಲ. ಆವಾಗ ಅದು ಅವನದೇ ಆಗಿಬಿಡ್ತದೆ. ಬಿಕಾಸ್ ದಿ ಪರ್ಸನ್ who is the real owner was sleeping. Law favors who are alert and diligent. ಜಾಗ್ರತೆಯುಳ್ಳವರನ್ನು ಕಾನೂನು ಏನು ಮಾಡ್ತದೆ, ರಕ್ಷಿಸ್ತದೆ. ಇನ್ ಎನ್ಫೋರ್ಸಿಂಗ್ ದ ರೈಟ್ಸ್ ಆ್ಯಂಡ್ ಡಿಸ್ಕರೇಜಸ್ ಇಂಡೋಲೆನ್ಸ್. ಇದು ನಿರ್ಲಕ್ಷ್ಯ ಇರುವವರನ್ನು ಏನು ಮಾಡ್ತದೆ, ಹತೋಟಿಗೆ ತರ್ತದೆ. ಯಾರು ನೆಗ್ಲಿಜೆಂಟ್ ಇದ್ದಾರೆ, ಯಾರು ನಿರ್ಲಕ್ಷ್ಯ ಮಾಡ್ತಾರೆ, ಅವರಿಗೆ ಕಾನೂನು ಹೆಲ್ಪ್ ಮಾಡೋದಿಲ್ಲ. ಅದರಿಂದ ಒಂದು ಸರ್ಟನ್ ಟೈಮ್ ಇರ್ತದೆ, ಅಷ್ಟರೊಳಗೆ ನೀವು ಕೋರ್ಟ್ಗೆ ಹೋಗಬೇಕು. ಕೋರ್ಟ್ಗೆ ಹೋಗಲಿಲ್ಲ ಅಂತಂದರೆ ಅದು ನಿಮ್ಮ ಹಣೆ ಬರ ಅಂತಕ್ಕಂಥದ್ದು ಇದರ ಅರ್ಥ. ದಟ್ ಈಸ್ ವಿಜಿಲೆಂಟೆಬಸ್ ನಾನ್ ಡಾರ್ಮೆಂಟಿಬಸ್ ಜುರಾ ಸಬ್ವೆನಿಯಂಟ್ ಅಂತ. ದಿಸ್ ಈಸ್ ಫಸ್ಟ್ ಡಾಕ್ಟ್ರಿನ್. ನೌ ದ ಸೆಕೆಂಡ್ ಡಾಕ್ಟ್ರಿನ್. ಹಿಯರ್ ದಿಸ್ ಡಾಕ್ಟ್ರಿನ್ ಟಾಕ್ಸ್ ಅಬೌಟ್ ದ ಸ್ಟೇಟ್. ಇಂಟ್ರೆಸ್ಟ್ ರಿಪಬ್ಲಿಕಾ ಯುಟೆಸಿಟ್ ಫಿನಿಶ್ ಲಿಟಿಯಂ ಅಂತ. ಇಂಟರೆಸ್ಟ್ ರಿಪಬ್ಲಿಕಾ ಯುಟಿಸಿಟ್ ಫಿನಿಶ್ ಲಿಟಿಯಂ. ಏನಿದ್ರು, ಇಟ್ ಈಸ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ದಟ್ ಲಿಟಿಗೇಷನ್ ಮಸ್ಟ್ ಕಮ್ ಟು ಎನ್ ಎಂಡ್.
ಈ ನ್ಯಾಯಾಲಯಗಳೆಲ್ಲ ಸರ್ಕಾರ ನಡೆಸುವಂಥ ನ್ಯಾಯಾಲಯಗಳು. ಯಾವುದೇ ಒಂದು ವ್ಯಾಜ್ಯ ಇದ್ದರೂ ಅದಕ್ಕೊಂದು ಕೊನೆ ಇರಬೇಕು ಅಂತಕ್ಕಂಥದ್ದು ಯಾವಾಗಲೂ ರಾಜ್ಯದ ಆಶೆಯಾಗಿರುತ್ತದೆ, ದೇಶದ ಆಶೆಯಾಗಿರ್ತದೆ, ಅಥವಾ ದೇಶದ ಒಂದು ಉದ್ದೇಶ, ದೇಶದ ಕಾನೂನು ವ್ಯವಸ್ಥೆಯ ಉದ್ದೇಶ ಏನು ಅಂತಂದರೆ ಯಾವುದೇ ಒಂದು ನ್ಯಾಯ ಉಂಟಾದಾಗ ಅದಕ್ಕೊಂದು ಕೊನೆ ಇರಬೇಕು. ಅನ್ಲಿಮಿಟೆಡ್ ಲಿಟಿಗೇಷನ್ ಲೀಡ್ಸ್ ಟು ಅನ್ಸರ್ಟನ್ಟಿ ಆ್ಯಂಡ್ ಚಾವೋಸ್, ಹೆನ್ಸ್ ಲಿಮಿಟೇಷನ್ ಎನ್ಶ್ಯೂರ್ಸ್ ಫೈನಾಲಿಟಿ ಆಫ್ ಡಿಸ್ಪ್ಯೂಟ್ಸ್. ಲಿಮಿಟೇಷನ್ ಆ್ಯಕ್ಟ್ ಇರಲಿಲ್ಲ ಅಂದರೆ ಯಾರು ಯಾವಾಗ ಬೇಕಾವಾಗ ಕೇಸ್ ಹಾಕೋದು, ಎಷ್ಟೋ ವರ್ಷದ ನಂತರ ಕೇಸ್ ಹಾಕೋದು, ಈ ರೀತಿ ಒಂಥರ ಗಜಿಬಿಜಿ ಆಗುವಂತಹ ವಾತಾವರಣ ಏನೇನು ಮಾಡ್ತದೆ, ಈ ಒಂದು ನಮ್ಮ ಕಾನೂನು ಅಂತಹ ವಿಷಯವನ್ನು ತಪ್ಪಿಸ್ತದೆ. ಇಟ್ ಬಿಕಮ್ಸ್ ಚಾವೋಸ್. ಯಾರು ಯಾವಾಗ ಬೇಕಾದ್ರೆ ಏನು ಬೇಕಾದರೂ ಏನೇನೋ ಮಾಡ್ಬೋದು, ಆ ರೀತಿ ಆಗಬಾರ್ದು ಅನ್ನೋದು ರಾಜ್ಯದ ಉದ್ದೇಶ ಅಥವಾ ಕಾನೂನು ವ್ಯವಸ್ಥೆಯ ಉದ್ದೇಶ. ದಟ್ ಈಸ್ ದಿಸ್ ಡಾಕ್ಟ್ರಿನ್ ಸೇಸ್ ಅಬೌಟ್ ದಟ್. ಆ್ಯಂಡ್ ದಿ ಲಾಸ್ಟ್ ಡಾಕ್ಟ್ರಿನ್ ಈಸ್ ನಿಶ್ಚಿತತೆಯ ಸಿದ್ಧಾಂತ, ಶಾಂತಿ ಮತ್ತು ನಿಶ್ಚಿತೆ. ದಟ್ ಈಸ್ ರಿಪೋಸ್ ಆ್ಯಂಡ್ ಸರ್ಟನ್ಟಿ, ಡಾಕ್ಟ್ರಿನ್ ಆಫ್ ರಿಪೋಸ್ ಆ್ಯಂಡ್ ಸರ್ಟನ್ಟಿ. ಒಂದು ಸಾಮಾಜಿಕ ವ್ಯವಸ್ಥೆ ಹೆಂಗಿರ್ಬೇಕಂದ್ರೆ ಅದು ಕಾನೂನಾತ್ಮಕವಾಗಿಯೂ ಅಲ್ಲಿ ಅಸ್ಥಿರತೆ ಇರಬಾರ್ದು, ಶಾಂತಿ ಇರಬೇಕು. ಇಟ್ ಶುಡ್ ಬಿ ಪ್ರಾಪರ್. ನಾವು ಏನು ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಆ ಒಂದು ಸ್ಥಿರವಾದ ಮನಸ್ಸಿನ ಭಾವನೆ ನಮ್ಮಲ್ಲಿ ಉಳಿಬೇಕು ಕಾನೂನಾತ್ಮಕವಾಗಿ. ಅದನ್ನು ಲಿಮಿಟೇಷನ್ ಲಾ ಉಳಿಸುತ್ತೆ. ಪೀಪಲ್ ಶುಡ್ ಬಿ ಏಬಲ್ ಟು ಅರೇಂಜ್ ದೇರ್ ಅಫೇರ್ಸ್. ನೋಡಿ, ನಮ್ಮ ವ್ಯವಹಾರಗಳನ್ನು ನಾವು ಯಾವ ರೀತಿ ವ್ಯವಸ್ಥೆ ಮಾಡ್ಕೋಬೋದು ಅಂತಂದರೆ ವಿದೌಟ್ ದ ಫಿಯರ್ ಆಫ್ ಇನ್ಡೆಫಿನೆಟ್ ಲಿಟಿಗೇಷನ್. ಯಾವತ್ತು ನಮ್ಮ ಮೇಲೆ ಕೇಸ್ ಬರುತ್ತೋ ಏನಪ್ಪ ಅನ್ನುವಂತಹ ಪರಿಸ್ಥಿತಿ ಇರಬಾರ್ದು. ಅದನ್ನು ಇಲ್ಲಿ ಏನಾಗುತ್ತೆ, ಲಾ ಆಫ್ ಲಿಮಿಟೇಷನ್ ನಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ದಿಸ್ ಡಾಕ್ಟ್ರಿನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ದ ಡಾಕ್ಟ್ರಿನ್ ಈಸ್ ಡಾಕ್ಟ್ರಿನ್ ಆಫ್ ರಿಪೋಸ್ ಆ್ಯಂಡ್ ಸರ್ಟನ್ಟಿ. ಇದರಿಂದ ನಿಶ್ಚಿತತೆ ಸಿಗುತ್ತೆ, ಕಾನೂನಾತ್ಮಕ ಶಾಂತಿ ಯಾವಾಗಲೂ ಇರ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ ಪ್ರಿಸಂಪ್ಷನ್ ಆಫ್ ಎಕ್ಸ್ಟಿಂಕ್ಷನ್ ಆಫ್ ರೆಮಿಡಿ. ನೋಡಿ, ಏನು ಲಿಮಿಟೇಷನ್ ಲಾ ಅಲ್ಟಿಮೇಟ್ ತತ್ವ ಏನು ಹೇಳುತ್ತೆ ಅಂತಂದರೆ, ನಿಮ್ಮ ಪರಿಹಾರ ಏನು, ನಿಮಗೆ ಪರಿಹಾರದ ಒಂದು ಹಕ್ಕು ಇರ್ತದಲ್ವ ನಿಮ್ಮದು, ಆ ಪರಿಹಾರದ ಹಕ್ಕು ಒಂದು ದಿನ ಮರೆಮಾಚಿ ಬಿಡ್ತದೆ. ಇಟ್ ವಿಲ್ ಸ್ಟಾಪ್. ಪರಿಹಾರ ಕೇಳುವಂತಹ ನಿಮ್ಮ ಹಕ್ಕು ಇರ್ತದಲ್ಲ, ನಾಟ್ ದ ರಿಯಲ್ ರೈಟ್. ಪರಿಹಾರ ಕೇಳುವ ಒಂದು ಪ್ರಕ್ರಿಯೆ ಇದೆಯಲ್ಲ ನಿಮ್ಮದು, ಅದು ಒಂದು ದಿನ ನಶಿಸಿ ಹೋಗುತ್ತೆ. ಇಫ್ ಎ ಪರ್ಸನ್ ಡಸ್ ನಾಟ್ ಪರ್ಸ್ಯೂ ರೆಮಿಡಿ ವಿದಿನ್ ರೀಸನೇಬಲ್ ಟೈಮ್, ದ ಲಾ ಪ್ರಿಸ್ಯೂಮ್ಸ್ ಅಬಂಡ್ಮೆಂಟ್ ಆಫ್ ರೆಮಿಡಿ. ಆವಾಗ ಕಾನೂನು ಏನು ಅಂದ್ಕೊಳ್ಳುತ್ತೆ, ಈ ಮನುಷ್ಯನಿಗೆ ಪರಿಹಾರ ಬೇಕಾಗಿಲ್ಲ ಅನ್ನುವ ನಿರ್ಧಾರಕ್ಕೆ ಕಾನೂನು ಬರ್ತದೆ. ಆ ಒಂದು ದಿನ ದಾಟ್ತು ಅಂದರೆ ಕಾನೂನಿನ ಅರ್ಥದಲ್ಲಿ ಇಲ್ಲ ನಿಮಗೆ ಪರಿಹಾರ ಬೇಕಾಗಿಲ್ಲ ಅನ್ನುವ ನಿರ್ಧಾರಕ್ಕೆ ಬಂದು ಅವತ್ತಿನಿಂದ ನಿಮಗೆ ಕಾನೂನಿನ ದ್ವಾರವನ್ನು ಬಂದ್ ಮಾಡಿಬಿಡ್ತದೆ. ಇಟ್ ವಿಲ್ ಸ್ಟಾಪ್ ದಿ ಗೇಟ್ ಆಫ್ ಲಾ. ಅಬ್ಜೆಕ್ಟ್ ಆ್ಯಂಡ್ ರ್ಯಾಷನಲ್. ಯಾಕೆ ನಾವು ಇದನ್ನು ಮಾಡಬೇಕು? ವೈ ವಿ ಹ್ಯಾವ್ ಟು ಡೂ ದಿಸ್? ವೈ ವಿ ಹ್ಯಾವ್ ಟು ಡೂ ದಿಸ್? ಏನಿದರ ಉದ್ದೇಶ? ನೋಡಿ, ಇದೇನಾಗುತ್ತೆ ಅಂತಂದರೆ ಹಳೇ ಕ್ಲೇಮ್ಗಳನ್ನೆಲ್ಲ ನಿಲ್ಲಿಸಿಬಿಡುತ್ತೆ. ಪುರಾತನ ಕ್ಲೇಮ್ಗಳು 10 ವರ್ಷ 20 ವರ್ಷ ಹಿಂದಿಂದು ತೊಗೊಂಬಂದು ಇವತ್ತು ಕೋರ್ಟಿಗೆ ಬರ್ತೀನಿ ಅಂದರೆ ನೋ. ಎನ್ಕರೇಜಸ್ ಡಿಲಿಜೆನ್ಸ್. ಇದರಿಂದ ಏನಾಗುತ್ತೆ, ಜನರು ಕಾನೂನಾತ್ಮಕವಾಗಿ ಜಾಗೃತಗೊಳ್ತಾರೆ. ಇಲ್ಲಪ್ಪ, ನಾನು 3 ವರ್ಷದೊಳಗೆ ಇದನ್ನು ಮಾಡದೆ ಹೋದರೆ ಅಪೀಲ್ ಹಾಕಬೇಕು, 90 ದಿವಸದೊಳಗೆ ನಾನು ಅಪೀಲ್ ಹಾಕ್ದೆ ಹೋದರೆ ಇವತ್ತಿನ ಕಾನೂನೇ ನಾನು ಅದನ್ನು ಅನುಭವಿಸ್ಬೇಕಾಗ್ತದೆ. ಈ ರೀತಿಯಾದಂಥ ಎಚ್ಚರಿಕೆ ಜಾಗೃತಿಯನ್ನು ನಮ್ಮಲ್ಲಿ ಮೂಡಿಸ್ತದೆ ಅದು. ದೆನ್ ರೆಡ್ಯೂಸ್ ಲಿಟಿಗೇಷನ್ ಬ್ಯಾಕ್ಲಾಗ್. ನೋಡಿ, ಇದರಿಂದ ಏನಾಗುತ್ತೆ, ಬ್ಯಾಕ್ಲಾಗ್ ಉಳಿಯೋದಿಲ್ಲ, ವಿಳಂಬದ ದಾವೆಗಳು ಬರೋದಿಲ್ಲ ನಿಮ್ಮ ಹತ್ರ. ಕೋರ್ಟಿನ ಮುಂದೆ 5 ವರ್ಷದ್ದು 10 ವರ್ಷದ್ದು 20 ವರ್ಷದ್ದು ಅವೆಲ್ಲ ಕೋರ್ಟ್ ಮುಂದೆ ಬರೋದೇ ಇಲ್ಲ. ಫಸ್ಟ್ ಗೇಟಲ್ಲೇ ನಾವು ಬ್ಲಾಕ್ ಮಾಡಿಬಿಡ್ತೀವಿ. ಮೊಕದ್ದಮೆಗಳ ಭಾರ ಕಡಿಮೆ ಆಗ್ತದೆ. ಎನ್ಶ್ಯೂರ್ ಸರ್ಟನ್ಟಿ ಆ್ಯಂಡ್ ಜಸ್ಟಿಸ್. ಮತ್ತು ಈ ಕಾನೂನು ಇರುವುದರಿಂದ ಒಂದು ಸ್ಥಿರತೆ ಉಂಟಾಗ್ತದೆ ಮತ್ತು ಫೈನಾಲಿಟಿ ಉಂಟಾಗ್ತದೆ. ಇದರಿಂದ ನ್ಯಾಯ ಮತ್ತು ಸ್ಥಿರತೆಯನ್ನು ನಾವು ಖಚಿತಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಲಿಮಿಟೇಷನ್ ಲಾದ ಇವೆಲ್ಲ ಉದ್ದೇಶಗಳು ಮತ್ತು ತತ್ವಗಳು ಅಂತ ಹೇಳಿ ನಾವು ಹೇಳ್ಬೋದು. ಆದ್ದರಿಂದ ಲಾ ಆಫ್ ಲಿಮಿಟೇಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪ್ರೊಸೀಜರಲ್ ಮೆಕ್ಯಾನಿಸಮ್ that balances individual right and societal interest. ನೋಡಿ, ಒಂದು ಸಾಮಾಜಿಕ ಕಾನೂನು ವ್ಯವಸ್ಥೆ ಮತ್ತು ವೈಯಕ್ತಿಕ ಹಕ್ಕುಗಳ ಮಧ್ಯದ ಸಮತೋಲನವನ್ನು ಇದು ಕಾಪಾಡ್ತದೆ. ದೋ ಇಟ್ ಮೇ ಬಿ ಹಾರ್ಶ್. ನೋಡಿ, ಕೆಲವೊಮ್ಮೆ ಇದು ಹಾರ್ಶ್ ಅಂತ ನಮ್ಗೆ ಅನಿಸಿದ್ರೂ ಕೂಡ ವಿಧಿ ಇಲ್ಲ. ಇಟ್ ಈಸ್ ಗ್ರೌಂಡೆಡ್ ಆನ್ ದ ಸೌಂಡ್ jurisprudential principles aimed at
ಫೇರ್ನೆಸ್, ಸರ್ಟನ್ಟಿ, ಆರ್ಡರ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಕಾನೂನನ್ನು ಸಮಯಕ್ಕೆ ತಕ್ಕಂತೆ ಸಮಯದ ಇತಿಮಿತಿಗಳಲ್ಲಿ ಬಗೆಹರಿಸಿ ಕಾನೂನಾತ್ಮಕ ಸಮಾಜದ ಶಾಂತಿಯನ್ನು ಕಾಪಾಡುವಲ್ಲಿ ಈ ಒಂದು ಲಿಮಿಟೇಷನ್ ಲಾ ನಮಗೆ ಉಪಯೋಗ ಆಗ್ತದೆ ಅನ್ನೋದನ್ನು ತಿಳ್ಕೋಬೇಕು. ಸೊ ದಿಸ್ ಈಸ್ ದ ಇಂಟ್ರಡಕ್ಷನ್. ಒಂದು ಲಾ ಆಫ್ ಲಿಮಿಟೇಷನ್ನ ಕಾನ್ಸೆಪ್ಟ್ ಯಾಕೆ ಬಂತು ಅನ್ನುವಂಥ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಏನಾದ್ರು ಬರೋದಾದರೆ ನನ್ನ ಈ ವಿಡಿಯೋ ಇದೆಯಲ್ಲ ಅದು ನಿಮಗೆ ಉತ್ತರವನ್ನು ಕೊಡ್ತದೆ. ಪರೀಕ್ಷೆಯಲ್ಲಿ ಇದು ನಿಮಗೆ ಎಷ್ಟರ ಮಟ್ಟಿಗೆ ಈ ಒಂದು ಇಂಟ್ರಡಕ್ಷನ್ ಕ್ಲಾಸ್ ಹೆಲ್ಪ್ ಆಗುತ್ತೆ ಬಿಡುತ್ತೆ ಅಂತಕ್ಕಂಥದ್ದು ಇಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ. ಆದರೆ ಒಮ್ಮೆ ಒಂದು ಕಾನೂನನ್ನು ಅಪ್ರೋಚ್ ಮಾಡಬೇಕಾದ್ರೆ ಕಾನೂನಿನ ಹಿನ್ನೆಲೆಯನ್ನು ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಅನ್ನುವ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ನೀವು ಒಂದು ಸಲ ನೋಡಿ ಮರ್ತು ಬಿಡ್ಬೋದು. ದಟ್ ಕ್ಯಾನ್ ನಾಟ್ ಬಿ ದೇರ್ ಫೋರ್ ಎಟ್ ಸಮ್ ಪಾಯಿಂಟ್ ಇನ್ ಟೈಮ್ ಯು ಕ್ಯಾನ್ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ while writing your answer. So with this I will conclude this small video. Thank you.